ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಾಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಮಾಡ್ತಿರೋದು ಮಲ್ಲಿಗೆ ಇಡ್ಲಿ. ನಮ್ಮ ಕಿಚನಲ್ಲಿ ಇವತ್ತು ಮಲ್ಲಿಗೆ ಇಡ್ಲಿ ಸಖತ್ತಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ವಾವ್! ಬನ್ನಿ ತಡ ಯಾಕೆ, ಹೇಗೆ ಮಾಡೋದು ನೋಡ್ಬಿಡೋಣ. ಇದು ಒಂದು ಬೌಲ್ ತೊಗೊಂಡು ಅದಕ್ಕೆ ಮೆಷರ್ಮೆಂಟ್ ಗ್ಲಾಸ್ ತಗೊಳ್ಳಿ. ಆ ಗ್ಲಾಸಲ್ಲಿ 4 ಕಪ್ ಇಡ್ಲಿ ರೈಸ್ ಹಾಕಿ. ಇಡ್ಲಿ ರೈಸ್ ಬೇಕು ಅಂತಂದರೆ ಯಾವ ಶಾಪಲ್ಲಾದರೂ ಕೊಡ್ತಾರೆ. ಇದಕ್ಕೊಂದು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಇದನ್ನು ಬಿಟ್ಬಿಡಿ. ಇನ್ನೊಂದು ಬೌಲಲ್ಲಿ 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅವಲಕ್ಕಿ ಹಾಕಿ ನೀರು ಹಾಕಿ ನೆನೆಸಿಟ್ಬಿಡಿ. 1/4 ಕಪ್ಪಷ್ಟು ಸಬ್ಬಕ್ಕಿ ಹಾಕಿಟ್ಬಿಡಿ. ನೀರು ಹಾಕಿ ನೆನೆಸಿಡಬೇಕು. ಇದು ತುಂಬ ಸಾಫ್ಟ್ನೆಸ್ ಕೊಡುತ್ತೆ. ನೀವು ನಾಳೆ ತಿಂಡಿಗೆ ಆಗಬೇಕು ಅಂದರೆ ಇವತ್ತು ಬೆಳಿಗ್ಗೆ ನೆನೆಸಿಟ್ಬಿಟ್ಟು ಸಾಯಂಕಾಲ ಗ್ರೈಂಡರ್ಗೆ ಅಥವಾ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ಬೇಕು. ನನ್ನ ಬ್ಯಾಟರ್ ರೆಡಿಯಾಗಿದೆ. ಈಗ ಇದಕ್ಕೆ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಹಾಗೆ ಇದಕ್ಕೆ ಅಡುಗೆ ಸೋಡಾ ಕೂಡ ಸ್ವಲ್ಪ ಹಾಕ್ಕೋಬೇಕು ಸಾಫ್ಟ್ನೆಸ್ ಬರೋದಕ್ಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಸಾಫ್ಟಾಗಿ ಆಗೋ ಥರ ಚೆನ್ನಾಗಿ ಕಲಿಸ್ಬೇಕಿಲ್ಲ ನೋಡಿ. ಹಿಟ್ಟನ್ನು ನೀವು ಚೆನ್ನಾಗಿ ಕಲಿಸಿದಷ್ಟು ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಈ ಬ್ಯಾಟರ್ ಮಿಕ್ಸ್ ಮಾಡಿರೋ ಬ್ಯಾಟರ್ನೆಲ್ಲ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೋತಾ ಬರಬೇಕು. 1 by 1 ಹಾಕ್ಕೋತಾ ಬರಬೇಕು. ನೀವು ಒಂದು ಸಲ ಮಾಡಿದ್ರೆ ನಿಮ್ಮ ಮಕ್ಕಳು ಕೇಳ್ತಾನೆ ಇರ್ತಾರೆ ಮಾಡಿಕೊಡು ಅಂತ. ಹಾಗೆ ಇದಕ್ಕೆ ಟೊಮೊಟೊ ಚಟ್ನಿ ಅಥವಾ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ. ಹೀಗೆ ಇಡ್ಲಿ ಸ್ಟ್ಯಾಂಡಲ್ಲೆಲ್ಲ ಹಾಕಿದ ಮೇಲೆ ಇದನ್ನು ಮುಚ್ಚಿಟ್ಬಿಡಬೇಕು. ಒಂದು ಸಲ ತೆಗೆದು ನೋಡಬೇಕು ಆಗಿದೆಯಾ ಇಲ್ಲ ಅಂತ. ಕೈಗೆ ಅಂಟ್ಕೊಂಡ್ರೆ ಅದು ಆಗಿಲ್ಲ ಅಂತ ಅರ್ಥ. ಈಗ ಇನ್ನೊಂದು ಸಲ ಚೆಕ್ ಮಾಡಬೇಕು. ಈ ಥರ ಕೈಗೆ ಅಂಟ್ಕೊಂಡಿಲ್ಲ ಅಂತಂದರೆ ಇಡ್ಲಿ ಆಗಿದೆ ಅಂತ ಅರ್ಥ. ಸಾಫ್ಟಾಗಿರೋ ನಮ್ಮ ಮಲ್ಲಿಗೆ ಇಡ್ಲಿ ರೆಡಿ ಆಗೋಯ್ತು. ಇದ್ರ ಜೊತೆಗೆ ನೀವು ಸಾಂಬಾರು ಚಟ್ನಿ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಬಡಿಸಿದ್ರೆ ಸೂಪರ್ ಯಮ್ಮಿ ಆಗಿದೆ ಅಂತ ತಿಂತಾರೆ. ನಮ್ಮ ಮಲ್ಲಿಗೆ ಇಡ್ಲಿ ವಿತ್ ಸಾಂಬಾರ್ ಈಸ್ ರೆಡಿ. ಸವಿಯೋಕ್ಕೆ ನಾವು ರೆಡಿ. ಏನು ನೋಡ್ತಾ ಇದ್ದೀರಾ? ಬೇಗ ಇವತ್ತೇ ಮಲ್ಲಿಗೆ ಇಡ್ಲಿ ಮಾಡೋಕ್ಕೆ ತಯಾರಿ ಮಾಡ್ಕೊಂಬಿಡಿ. ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಜೊತೆ ತಿಂತಾ ಇದ್ದರೆ ಸ್ವರ್ಗ ಸಿಕ್ಕಂಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.